ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲೂ ಕೂಡ ಮುಂಜಾನೆ ಅಂತಲೇ ಶಿವರಾತ್ರಿ ಹಬ್ಬದ ತಯಾರಿ ನಡೆಯಾಗ್ತೈತಿ. ನಮ್ಮ ಮನೆಯಲ್ಲಿ ಎಲ್ಲರೂ ಏನು ಉಪವಾಸ ಇರೋಂಗಿಲ್ಲ. ನಮ್ಮ ಮನೆಯಾಗ ನಾನು ನಮ್ಮ ಮಾವರಷ್ಟೇ ಉಪವಾಸ ಇರ್ತೀವಿ. ಯಾರೂ ಮಾಡೋದಿಲ್ಲ ಉಳ್ಕಿದವರೆಲ್ಲ. ಹುಡುಗರದೆಲ್ಲ ಸ್ಕೂಲ್ ಸೂಟಿ ಇತ್ತಲ್ಲ, ಹೀಗಾಗಿ ಅಮೆಜಾನ್ನಲ್ಲಿ ಒಂದು ಮೈಕ್ ಮತ್ತು ಅದ್ರ ಜೊತೆಗೆ ಸ್ಪೀಕರ್ ಇರುವಂಥದ್ದು ಒಂದು ಟಾಯ್ಸ್ ಆರ್ಡ್ರ್ ಮಾಡಿದ್ರು ಹುಡುಗರಿಗೋಸ್ಕರ. ಅದು ಇವತ್ತೇ ಬಂತು. ಅದನ್ನು ತೊಗೊಂಡು ಇವರೆಲ್ಲ ಎಂಜಾಯ್ ಮಾಡಾಕ್ತಾರೆ. ಚಪ್ಪಾಳೆ ಹೊಡೆಯಕ್ಕೆ ಯಾರೂ ಇಲ್ಲ ಇಲ್ಲಿ. ಈಗ ನಮ್ಮ ಮಯೂರಿ ಅವರು ಸಿಂಗಾರ ಸಿರಿಯ ಹಾಡ ಹಾಡಿದರೆ ನಾವು ಇದನ್ನ ವೀಣಾ ನ್ಯೂಸ್ ಅಲ್ಲಿ ಬೇಡ ಅಂತ ಅದೆಲ್ಲ ಮುಂದೆ. ಈಗ ನಾವು ಜಡ್ಜ್ ಅನ್ನ ಕೇಳುವಂತ ಸಮಯ. ನಾನು ಮೊದಲೇ ಜನ್ಯಾಜಿ ಅವರಿಗೆ ಕೇಳುತ್ತೀನಿ. That is amazing. That is amazing. What is amazing, sir? Thank you. What ಈ ಥರದ ಮೂಮೆಂಟ್ಸ್ ಎಲ್ಲ ನಮಗೆ ಬೇಕಂದ್ರೆ ನಾವು ದೊಡ್ಡವರಾದ್ಮೇಲೂ ಸಿಗಂಗಿಲ್ಲ. ಅದಕ್ಕೋಸ್ಕರ ಇವುಗಳನ್ನೆಲ್ಲ ನಾನು ವಿಡಿಯೋದೊಳಗೆ ಕ್ಯಾಚ್ ಮಾಡಿಕೊಂಡು ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿ ಪ್ರೈವೇಟಲ್ಲಿ ಇಟ್ಟಿರ್ತೀನಿ. ಕಿಡ್ಸ್ಗಳಿಂದಾಗಿರ್ಬೋದು, ನಾವು ಎಲ್ಲರೂ ಹೋಗಿದ್ದು ಕೂಡ ನನ್ನ ಚಾನಲಲ್ಲಿ ಪ್ರೈವೇಟಾಗಿ ಅಪ್ಲೋಡ್ ಮಾಡಿ ಇಟ್ಟಿರ್ತೀನಿ. ಇದ್ರ ಜೊತೆಗೆ ಇವತ್ತು ಶಿವರಾತ್ರಿ ನಿಮಿತ್ತ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಈ ರೀತಿ ಫ್ರಿಜ್ಜಲ್ಲಿ ಇಡಾಕ್ತಾರೆ. ನಮ್ಮ ಮನೆಯವ್ರದ್ದು ಡ್ಯೂಟಿ ಇದು. ಕಲ್ಲಂಗಡಿ, ಅದ್ರ ಜೊತೆಗೆ ಕರ್ಬೂಜ ಹಣ್ಣು ಕೂಡ ಕಟ್ ಮಾಡಿ ಇಟ್ಟಾರ. ಇವತ್ತು ಮನೆಯೊಳಗೆ ಎಲ್ಲರದು ಕೂಡ ಫುಲ್ ಡ್ಯೂಟಿ ನೋಡ್ರಿ. ನಮ್ಮದು ಪೂಜೆ ಮತ್ತು ಅಡುಗೆ ಡ್ಯೂಟಿ ಇತ್ತು. ಅಕ್ಷಂದು ನೆಲ ಒರೆಸೋದು ಮತ್ತು ಈ ರೀತಿ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೆಲ್ಪ್ ಮಾಡೋದು ಈ ರೀತಿ. ಅದಾದಮೇಲೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ನನಗೆ ಟೈಮ್ ಇತ್ತು. ಬ್ಲೌಸ್ ಕೂಡ ಅರ್ಜೆಂಟೇ ಅದಾವು. ಹೀಗಾಗಿ ಸ್ವಲ್ಪ ಬ್ಲೌಸ್ ಮುಗಿಸ್ಬೇಕು ಅಂಥೇಳಿ ಕಟ್ ಮಾಡಿ ಸ್ಟಿಚ್ ಮಾಡಾಕ್ತಿದೆ. 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸ್ಬೇಕು ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಮತ್ತು ಸ್ಲೀವ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಟೀನಿ, ಬಟ್ ಪೂರ್ತಿಯಾಗಿ ಮುಗ್ಸೋಕ್ಕಾಗಲಿಲ್ಲ. ನಾಳೆ ಇದನ್ನು ಮುಗಿಸ್ಕೊತೀನಿ. ಸಂಜೆ ಟೈಮಲ್ಲಿ ನನಗೆ ಸ್ಟಿಚ್ ಮಾಡ್ಬೋದು, ಬಟ್ ಓದ್ಕೊಳ್ಳೋಕೆ ಟೈಮ್ ಇರೋಂಗಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಮಧ್ಯಾಹ್ನ ಟೈಮ್ನಲ್ಲೇ ಸ್ಟಿಚ್ ಮಾಡಾಕ್ತೀನಿ.
ನೋಡ್ರಿ ಇಷ್ಟು ಕಂಪ್ಲೀಟ್ ಆಗೈತಿ ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ. ಕ್ರಾಸ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ. ವಿಡಿಯೋದೊಳಗೆ ಇಷ್ಟೇ ಮಾಡಿದ್ದೆ. ಅದಾದಮೇಲೆ ಮತ್ತು ಸಂಜೆಗೊಮ್ಮೆ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ನಮ್ಮ ಕಾಲನಿ ಒಳಗೆ ಇರುವಂತಹ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಮೇನ್ ಹನುಮಾನ್ ದೇವ್ರ ಗುಡಿ ಐತಿ, ಉಗ್ರ ಹನುಮಾನ್ ದೇವಸ್ಥಾನ ಐತಿ. ಅಲ್ಲಿ ಶಿವಂದ ಕೂಡ ದೇವಸ್ಥಾನ, ಸಣ್ಣದ ದೇವಸ್ಥಾನ ಐತಿ. ದರ ವರ್ಷನೂ ಕೂಡ ನಾನು ಅಲ್ಲಿ ಹೋಗ್ತೀನಿ ಶಿವರಾತ್ರಿಗೆ. ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಈ ಉಗ್ರ ಹನುಮಾನ ದೇವಸ್ಥಾನ ಐತಿ. ಇಲ್ಲಿ ನಾಗಪ್ಪನ ಗುಡಿನೂ ಐತಿ, ಅದ್ರ ಜೊತೆಗೆ ಶಿವ ಮಂದಿರ ಕೂಡ ಐತಿ. ಮತ್ತು ರೀಸೆಂಟಾಗಿ 1-2 ವರ್ಷದ ಹಿಂದೆ ನವಗ್ರಹಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ಯಾರ. ಮತ್ತು ಈ ಗುಡಿ ಸುತ್ತಲೂ ಕೂಡ ವಾಕಿಂಗ್ ಆಗಿ ವ್ಯವಸ್ಥೆ ಮಾಡ್ಯಾರ. ಬೆಳಿಗ್ಗೆ ವಾಕಿಂಗ್ ಮಾಡೋದಕ್ಕೆ ಎಲ್ಲರಿಗೂ ಕೂಡ. ಇನ್ನೊಂದು ಸರ್ತಿ ಯಾವಾಗಾದ್ರೂ ಈ ದೇವಸ್ಥಾನದ ಪೂರ್ತಿ ವಿಡಿಯೋ ಕ್ಲಿಯರಾಗಿ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಅಲ್ಲಿನೇ ಪ್ರಸಾದ ಕೂಡ ಕೊಟ್ಟರು, ಬಾಳೆಹಣ್ಣು, ಖಜೂರಿ ಮತ್ತು ದ್ರಾಕ್ಷಿ. ದರ ವರ್ಷವೂ ಕೂಡ ಈ ರೀತಿಯಾದಂತಹ ಪ್ರಸಾದ ವಿತರಣೆ ಇರ್ತದೆ ಶಿವರಾತ್ರಿಯ ದಿವಸ. ಅದನ್ನೇ ಮೊದಲು ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನಾನು ಮನೆಯಾಗಿಂದು ಗೆಣಸು ಅಥವಾ ಸಾಬುದಾನಿಯನ್ನು ತಗೋತೀನಿ. ಇದೆಲ್ಲ ಮುಗಿಸ್ಕೊಂಡು ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಈಗ ಸಂಜೆಗೆ 8 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ ಅದೆಲ್ಲ ಹೋಗಿ ಬಂದು ನಮ್ಮ ಟಿಫನ್ ಎಲ್ಲ ಮುಗಿಯೋತನ 8 ಗಂಟೆ ಆಗಿತ್ತು. 8ರಿಂದ ಅಭ್ಯಾಸ ಮಾಡ್ಕೋತಾ ಕುಂತೀವಿ. ನಾನು, ನನ್ನ ಮಗಳು ಮತ್ತು ಮಗ 3 ಜನನೂ ಕೂಡ ಅಭ್ಯಾಸಕ್ಕೆ ಕುಂತೀವಿ. 3 ಜನ ಕೂಡ 8ರಿಂದ 10 ತನಕ ಸ್ಟಡಿ ಮಾಡಿದ್ವಿ. ನಾನು ಸೈಕಾಲಜಿ ಸ್ಟಡಿ ಮಾಡಿದೆ. ಅನೀಶಂದು ನಾಳೆ ಸೈನ್ಸ್ ಐತಿ, ಅದನ್ನು ಓದ್ಕೋತಾ ಕುಂತಾನ ಅವನು. ಸ್ಟಡಿ ಟೇಬಲ್ದು ಕಾಲುಗಳು ಸ್ವಲ್ಪ ನಟ್ ಲೂಸ್ ಆಗಿದ್ದು, ಹೀಗಾಗಿ ಅದನ್ನು ಮೇಲೆ ಎತ್ತಿಟ್ಬಿಟ್ಟಿವಿ. ಅದನ್ನು ರಿಪೇರಿ ಮಾಡಬೇಕು. ಸ್ಟಡಿ ಟೇಬಲ್ ಇರಲಾರ್ದಕ್ಕೆ ಅಭ್ಯಾಸ ಮಾಡೋಕ್ಕೆ ಸ್ವಲ್ಪ ಕಂಫರ್ಟ್ ಅನ್ಸಲಾಗೈತಿ, ರೂಢಿ ಬಿದ್ದಂಗೆ ಆಗಿಬಿಟ್ಟಿತ್ತು. 8ರಿಂದ 10 ತನಕ ನಾನು ಸೈಕಾಲಜಿ ಸ್ಟಡಿ ಮಾಡೀನಿ. ಅದಾದಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು. ನಮ್ಮ ಮನೆಯವ್ರಿಗೆ ಊಟಕ್ಕೆ ಪಲ್ಯದು ಮಾಡಬೇಕಾಗಿತ್ತು. ಇಲ್ಲಿಗೆ ಸ್ಟಾಪ್ ಮಾಡಿ ಅಭ್ಯಾಸನ ಸೈಕಾಲಜಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡಿದೆ. ಇವತ್ತು ಮನೆಯಾಗಿನ ಕೆಲಸ ಕೂಡ ಭಾಳ ಇತ್ತು. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು. ಇಂಥ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಸ್ವಲ್ಪ ಅಭ್ಯಾಸಕ್ಕೆ ಇವತ್ತು ಟೈಮ್ ಕೊಟ್ಟೀನಿ. ಡೈಲಿ ಹೀಗೆ ಡಿಲೇ ಆಗಕತ್ತಿತ್ತು ಅಭ್ಯಾಸದ್ದು. ಅದಕ್ಕೋಸ್ಕರ ಇವತ್ತು 1 ಅವರ್ ಆದ್ರೂ ಅಭ್ಯಾಸ ಮಾಡಲೇಬೇಕಂತ ಕುಂತಿದ್ದೆ. ಆದ್ರೂ ಕೂಡ ಸೈಕಾಲಜಿ 2 ಅವರ್ಸ್ ಅಭ್ಯಾಸ ಆಯಿತು. ಅದಾದಮೇಲೆ ನಮ್ಮ ಮನೆಯವರಿಗೆಲ್ಲ ಊಟಕ್ಕೆ ಕೊಟ್ಟಾದಮೇಲೆ ಮತ್ತು ಈಗ ಸ್ಟಡಿ ಕೂಡ್ತೀನಿ. ಯಾಕಂದ್ರೆ ಇನ್ನೂ ಟೈಮ್ ಆಗಿಲ್ಲ. ಇವತ್ತು ಜಲ್ದಿನೇ ಬಂದಿದ್ದರು ನಮ್ಮ ಮನೆಯವರು. ಸ್ವಲ್ಪ 10-10:30 ಮನೆಗೆ ಬಂದ್ರಂದ್ರೆ ನನಗೆ ಜಲ್ದಿ ಟೈಮ್ ಸಿಗ್ತೈತಿ ರಾತ್ರಿ ಓದ್ಕೊಳಕ್ಕೆ. ನೋಡಿರಿ, ರಾತ್ರಿ ಊಟ ಆದಮೇಲೆ ಲೂಡೋ ಆಟ ನಡೆದೈತಿ, ನಂದು ಸ್ಟಡಿ ನಡೆದೈತಿ. ಹಾಗೆ ಅನೀಶಂದು ಕೂಡ ನಾಳೆ ಸೈನ್ಸ್ ಎಕ್ಸಾಮ್ ಇರೋದ್ರಿಂದ ಅವನು ಕೂಡ ಓದ್ಕೋತಾನೆ ಕುಂತಾನ. ಇನ್ನೊಂದು ಸೈನ್ಸ್ ಆದಮೇಲೆ ಸೋಷಿಯಲ್ ಒಂದು ಲಾಸ್ಟ್ ಉಳಿತೈತಿ.
ಇವತ್ತಿಂದ 7th ಕ್ಲಾಸದ್ದು ಸೈನ್ಸ್ ಸ್ಟಾರ್ಟ್ ಮಾಡೀನಿ. 6th ತನಕ ಪೂರ್ತಿ ಕಂಪ್ಲೀಟ್ ಆಯಿತು. 5th ಮತ್ತು 6th ಪೂರ್ತಿಯಾಗಿ ಕಂಪ್ಲೀಟ್ ಆಗೈತಿ. ಇವತ್ತಿಂದ 7th ಸ್ಟಾರ್ಟ್ ಮಾಡೀನಿ. 7th ಸೈನ್ಸ್ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡೀನಿ ಇವತ್ತು. ಬಟ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ್ದೆ ಇನ್ನು ಮುಂದೆ 7th ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ. ಬಟ್ ಇವತ್ತಾಗಲಿಲ್ಲ. ನಾಳೆಯಿಂದ 7th ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸ್ವಲ್ಪ ನನಗೆ ಯಾಕೋ ಸೈನ್ಸೇ ತೊಗೋಬೇಕು ಅಂತ ಅನ್ನಿಸ್ತು. ಮೂಡ್ ಇರಲಿಲ್ಲ ಮ್ಯಾಥ್ಸ್ ನೋಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಸೈನ್ಸೇ ಸ್ಟಾರ್ಟ್ ಮಾಡೀನಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋಸ್ಗಳನ್ನು. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಥರದ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಇಬ್ಬರು ಕುಂತು 11ರಿಂದ 12:30 ತನಕ ನಾನು ಮಾಡಿದೆ. ಅವನು ಇವತ್ತು ಸ್ವಲ್ಪ ಸೈನ್ಸ್ ಜಾಸ್ತಿ ಓದ್ಕೊಳ್ಳೋದಿದೆ ಅಂಥೇಳಿ 1:30 ತನಕ ಕುಂತು ಸೈನ್ಸ್ ಓದ್ಕೊಂಡನ. ನಾನು ಸ್ವಲ್ಪ ಇವತ್ತು ಜಾಸ್ತಿ ಕೆಲಸ ಆಗಿರೋದ್ರಿಂದ ಟಯರ್ಡ್ ಅನ್ಸಾಕ್ತಿತ್ತು ಮತ್ತು ನಿದ್ದೆ ಕೂಡ ಜಾಸ್ತಿ ಬರಾಕ್ತಿತ್ತು. ಒಂದು ಅರ್ಧ ಲೆಸನ್ ಕಂಪ್ಲೀಟ್ ಮಾಡಿದೆ. ಅರ್ಧ ಲೆಸನ್ ಕಂಪ್ಲೀಟ್ ಮಾಡಿದಾದಮೇಲೆ ನಾನು ಮನ್ಕೊಂಬಿಟ್ಟೆ. ಎಲ್ಲರಿಗೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಶಿವರಾತ್ರಿಯ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನನ್ನ 3:30 ಗಂಟೆಯ ಅಭ್ಯಾಸವನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿನಿ ಇವತ್ತು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.